12ನೇ ಶತಮಾನದಲ್ಲಿ ನಡೆದಂತಹ ಕಲ್ಯಾಣ ಕ್ರಾಂತಿಗೆ ಮನಸೋತು ಕನ್ನಡ ನಾಡಿನವರಲ್ಲದೇನೆ ಅನೇಕ ಕನ್ನಡೇತರ ಶಿವಶರಣರು ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಅಂದಿನ ಶರಣ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಅವರಲ್ಲಿ ತೆಲುಗು ಮಸಣೇಶ, ಮಾದರ ಚೆನ್ನಯ್ಯನವರು, ಬೊಂತಾದೇವಿ, ಕಾಶ್ಮೀರ ನಗರದ ಮಹಾದೇವ ಭೂಪಾಲ ಹೀಗೆ ಮುಂತಾದವರು ಕೂಡ ನಮ್ಮ ಕನ್ನಡ ನಾಡಿಗೆ ಆಗಮಿಸಿದ್ರು. ಇವರುಗಳಲ್ಲಿ ಆದಯ್ಯ ಶಿವಶರಣರು ಬಹಳ ಪ್ರಮುಖರು, ಶ್ರೇಷ್ಠ ವಚನಕಾರರು. ತನ್ನ ವ್ಯವಹಾರದಲ್ಲಿ ಮುಳುಗು ಹೋಗಿದ್ದಂತಹ ಆದಯ್ಯನವರಿಗೆ ಆಧ್ಯಾತ್ಮಿಕ ಜೀವನ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಆದರೆ ಒಂದೊಮ್ಮೆ ಆದಯ್ಯನವರು ವ್ಯಾಪಾರಕ್ಕಾಗಿ ಕಳಚೂರ್ಯರ ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ಶಿವಶರಣರ ಸಂಪರ್ಕದಿಂದ ಆಕರ್ಷಿತರಾಗ್ತಾರೆ. ಶರಣರ ಚಿಂತನೆಯ ಪ್ರಭಾವಕ್ಕೆ ಒಳಗಾಗಿ ತಾವು ಕೂಡ ಶರಣರ ಆಗಬೇಕು ಅನ್ನುವ ಉತ್ಕಟವಾದ ಬಯಕೆಯಿಂದ ಅವರು ಅಲ್ಲಿ ಕೆಲ ಕಾಲ ನಿಲ್ತಾರೆ.